ಪ್ರಮೋದ್ ಮುತಾಲಿಕರ್ ಅವರಿಗೆ ನಮಸ್ಕಾರಗಳು. ನಮಸ್ಕಾರ. ಸರ್, ನಾವು ಇವರು ಪ್ರಶಾಂತ್ ರವರ ಸಂಬಂಧಿ ನಾವು ಮೇರಮಜಲಿಂದ ಮಾತಾಡ್ತಾ ಇದ್ದೇವೆ. ಹೇಳಿ. ನಾವು ಪ್ರಶಾಂತ್ ಕೊಲೆಯಿಂದ ನಾವು ತುಂಬಾ ನೊಂದಿದ್ದೇವೆ ಸರ್. ಆದ್ರೆ ಇವತ್ತಿನವರೆಗೂ ಅವರಿಗೂ ನ್ಯಾಯ ಸಿಗ್ಲಿಲ್ಲ. ನಮಗೆ ತುಂಬಾ ಬೇಸರ ಆಗ್ತಾ ಇದೆ. ಅದೇ ಕಾಂಗ್ರೆಸ್ನವರಿಗೆ ಮುಸ್ಲಿಂರವರಿಗೆ ಏನಾದ್ರೂ ಆದ್ರೆ ಒಂದು ನಿಮಿಷದಲ್ಲಿ ಅರೆಸ್ಟ್ ಮಾಡುವಂತ ನಮ್ಮ ಸರ್ಕಾರ ಈಗ ನಮ್ಮ ಹಿಂದೂಗಳ ಬಗ್ಗೆ ಯಾವುದೇ ಒಂದು ರೀತಿಯ ಇದಿಲ್ಲದ ಹಾಗೆ ಕಾಣ್ತಾ ಇದೆ. ನಮ್ಮ 4 ಜನ ಸಚಿವರಿದ್ದಾರಲ್ಲ ಇಲ್ಲಿ, ಅವರನ್ನು ತಿಂದು ಸಾಯ್ಲಿಕ್ಕ ಸರ್ ಇಲ್ಲಿ. ಹೌದು ಹೌದು ಹೌದು, ಸತ್ಯ ಸತ್ಯ. ನಮಗೆ ತುಂಬಾ ಬೇಸರ ಆಗ್ತಾ ಇದೆ. ನಮ್ಮ ಸಚಿವರು ಯಾಕೆ ಇಲ್ಲಿ 4 ಜನ ಸಚಿವರಿದ್ದಾರೆ, ಇವರ ಕಾಂಗ್ರೆಸ್ಗೆ ಇವರಿಗೆ ಓಟಿಗೋಸ್ಕರ, ಮುಸ್ಲಿಮರ ಓಟಿಗೋಸ್ಕರ ಇವರು ಬಾಕಿಯವರನ್ನು ಆಹುತಿ ತೆಗೆದುಕೊಳ್ತಾ ಇದ್ದಾರಲ್ಲ, ಇವರಿಗೆ ತಿಂದು ಸಾಯ್ಲಿಕ್ಕೆ ಆಗುದಿಲ್ವಾ ಇವರಿಗೆ? ಹೌದು ಹೌದು ಹೌದು. ಈಗ ನನ್ನ ತಾಯಿಯ ಮನಸ್ಸಿನ ಬೇಸರವನ್ನು ಯಾರು ಕೇಳುವರಿದ್ದಾರೆ ಸರ್ ಹೇಳಿ? ಅವರಿಗೆ ಆ ಮಗನನ್ನು ಹಿಂದೆ ತಂದು ಕೊಡ್ಲಿಕ್ಕೆ ಸಾಧ್ಯ ಉಂಟಾ ಸರ್? ನಾವೀಗ ನಿರ್ಧಾರ ಮಾಡಿದ್ದೇವೆ, ಅವನ ತಿಥಿಯ ಕಾರ್ಯ ನಡೆದ ತಕ್ಷಣ ನಾವು ಮಹಿಳೆಯರು ಎಲ್ಲರೂ ಸೇರಿ ನಾವು ಮೂಡಬಿದ್ರೆಯಲ್ಲಿ ಪ್ರತಿಭಟನೆ ಮಾಡುವುದಲ್ಲಿದ್ದೇವೆ ಸರ್. ನಾವು ಬಿಡುವುದೇ ಇಲ್ಲ, ಎಂತಾದ್ರೂ ಬಿಡುವುದಿಲ್ಲ ನಾವು. ಕಾನೂನು ಯಾರಿಗೆ? ದೊಡ್ಡವರಿಗೆ ಮಾತ್ರ ಕಾನೂನು. ಸರ್ಕಾರ ಅವರಿಗೆ ಇಷ್ಟ ಬಂದಾಗೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಅವರ ಇಲ್ಲಿ 4 ಸಚಿವರೆಲ್ಲ ಅವರಿಗೆ ಇಷ್ಟ ಬಂದಾಗೆ ಮಾಡ್ತಾ ಇದ್ದಾರೆ. ನಾವು ಖಂಡಿತ ಬಿಡುವುದಿಲ್ಲ. ನಾವು ಬೀದಿಗೆ ಇಳಿದು ಪ್ರತಿಭಟನೆ ಖಂಡಿತ ಮಾಡ್ತೇವೆ. ನಾವು ಪ್ರಶಾಂತರ ತಾಯಿಯ ಕೈಯಿಂದಲೇ ಯಾರು ಕೊಂದಿದ್ದಾನೆ ಅವನನ್ನು ನಾವೇ ಕೊಲ್ತೇವೆ. ನಾವು ಖಂಡಿತ ಬಿಡುವುದಿಲ್ಲ ಸರ್. ನಾವು ಈಗ ನೋಡಿ, ಬಜರಂಗ ದಳದ ಇಷ್ಟು ಕಾರ್ಯಕರ್ತರು, ಇಷ್ಟು ಜನರು ಮೃತರಾಗ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ? ಗೋಹತ್ಯೆ ನಿಷೇಧ ಕಾನೂನನ್ನು ಇವರು ತಂದ್ರ ಸರ್. ಹೌದು, ಇವರು ಯಾವುದರ ಬಗ್ಗೆ ಸಹ ಇದು ಮಾಡುದಿಲ್ಲ. ನೋಡಿ, ಇವತ್ತಿನ ಈ ವಿಜಯಕಿರಣ ಪೇಪರ್ ಅಲ್ಲಿ ಜಬ್ಬಾರ್ ಅಂತ ಹೇಳುವವನು ಇಷ್ಟು ಒಳ್ಳೆಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅದೇ ಒಂದು ಹಿಂದೂ ಆಗಿ ಒಬ್ಬ ಸ್ಟೇಟ್ಮೆಂಟ್ ಈ ರೀತಿ ಕೊಡ್ತಾ ಇದ್ರೆ ಇಷ್ಟು ಹೊತ್ತಿಗೆ ಅರೆಸ್ಟ್ ಆಗ್ತಿತ್ತು ಸರ್. ನೋಡಿ, ಈಗ ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಅವನ ಬಗ್ಗೆ ಏನಾದ್ರೂ ತನಿಖೆ ಮಾಡ್ತಾರಾ? ಏನು ಮಾಡುದಿಲ್ಲ. ಹಾಗಾದ್ರೆ ನಾವು ಹಿಂದೂಗಳು, ಈ ಭಾರತ ದೇಶದ ಮೂಲ ವಾಸಿಗಳು, ನಾವು ಅವರಿಗೆ ಇಲ್ಲಿ ಇಷ್ಟು ಉಳಿಲಿಕ್ಕೆ, ಇಷ್ಟು ಇರ್ಲಿಕ್ಕೆ ಎಲ್ಲ ಸ್ಥಾನ ಕೊಟ್ಟು ಇವತ್ತು ಅವರು ನಮ್ಮನ್ನೇ ಈ ರೀತಿ ಮಾಡುದಂತ ಹೇಳಿದ್ರೆ ಅದಕ್ಕೆ ಅರ್ಥ ಉಂಟಾ ಸರ್? ಕರೆಕ್ಟ್ ಕರೆಕ್ಟ್, ಸರಿ ಇದೆ ಸರಿ ಇದೆ. ಇದಕ್ಕೆ ಅರ್ಥವೇ ಇಲ್ಲ. ಇಲ್ಲಿರುವ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಯುಟಿ ಖಾದರ್ ಅವರು, ಇವರು ರೈ ಅವರು, ಅಭಯ್ ಚಂದ್ರ ಜೈನ್ ರವರು, ವಿನಯ್ ಕುಮಾರ್ ಸೊರಕೆರ್ ಅವರು ಏನ್ ಮಾಡ್ತಾ ಇದ್ದಾರೆ ಸರ್? ಹೌದು 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 ಹೌದು. ಅದೇ ಒಂದು ಮುಸ್ಲಿಂ ಕೊಲೆ ಆಗ್ಲಿ, ಮುಸ್ಲಿಂಗೆ ಏನಾದ್ರೂ ಅನ್ಯಾಯವಾಗ್ಲಿ, ಇವರು 4 ಸಚಿವರು ಸಹ ಕಾರಲ್ಲಿ ಬಂದು ಆ ಕ್ಷಣವೇ ಇವರು ತತ್ಕ್ಷಣದ ನಿರ್ಧಾರವನ್ನು ಕೈಗೊಂಡು ಆಗ್ಲೇ ಅವರಿಗೆ ಹಣ ಬಿಡುಗಡೆ ಮಾಡುವುದು, ಏನೆಲ್ಲ ಅವರ ನೊಂದ ಫ್ಯಾಮಿಲಿಗೆ ಇದು ಮಾಡುದು, ಹಾಗೆ ಹೀಗೆ ಮಾಡ್ತಾ ಇದ್ದಾರೆ. ಈಗ ಅಭಯ್ ಚಂದ್ರ ಜೈನ್ ಅವರಿಗೆ ನಾಚಿಕೆ ಆಗುದಿಲ್ವಾ? ಮೊನ್ನೆ 1 ಗಂಟೆಯಲ್ಲಿ ಮೂಡಬಿದ್ರೆ ಸರ್ಕಲ್ ಹತ್ರ 1 ಗಂಟೆ ಹೆಣವನ್ನು ಸಾರ್ವಜನಿಕ ದರ್ಶನಕ್ಕೆ ಇಟ್ಟಿದ್ರಲ್ಲ, ಅಭಯ್ ಚಂದ್ರ ಜೈನ್ ಅವರು 1 ನಿಮಿಷ ಹತ್ರ ಬಂದು ಆ ಹುಡುಗನ ಮುಖ ನೋಡಿದ್ರು ಅವರು. ಅವರಿಗೆ ನಾಚಿಕೆ ಆಗುದಿಲ್ವಾ ಅಭಯ್ ಚಂದ್ರ ಜೈನ್ ಅವರಿಗೆ? ಆ ಕ್ಷೇತ್ರದ MLA ಅವರು. ಹೌದು, ಅದೇ ಹೇಳುದಲ್ಲ ನಾವು. ಆ ಕ್ಷೇತ್ರದ ಒಂದು MLA ಆಗಿ ಅವರು ಒಂದು ಆ ಹುಡುಗನ ಮುಖ ನೋಟಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಅವರ ಕೈವಾಡ ಅದರಲ್ಲಿ ಖಂಡಿತ ಉಂಟು. ನಾವು ಹೇಳ್ತೇವೆ, ನನ್ನದೀಗ ಒಂದು ಕಂಡೀಷನ್, ನಾವು ಹೆಂಗಸರು ಬೀದಿಗೆ ಇಳಿದು ನಾವು ಪ್ರಶಾಂತನ ಕೊಲೆಯ ಹಿಂದೆ ನಾವು ಪ್ರತಿಭಟನೆ ಮಾಡಿಯೇ ಮಾಡ್ತೇವೆ. ಅಲ್ಲಿ ಯಾರು ಇದ್ದಾರೆ ಅವರನ್ನು ಕತ್ತಿಯಲ್ಲಿ ನಾವೇ ಕಡಿದಾಕ್ತೇವೆ. ಯಾವ ಕಾನೂನು ಅಂತೇಳಿ ನಾವು ನೋಡ್ತೇವೆ ಸರ್. ನಿಮ್ಮ ಮಹಿಳೆಯರ ಪ್ರತಿಭಟನೆಗೆ ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾಗಿ ಬೆಂಬಲಿಸುತ್ತೆ. ನಿಮ್ಮ ಆಕ್ರೋಶಕ್ಕೆ ನಿಜವಾಗಿಯೂ ಕೂಡ ಸರ್ಕಾರಕ್ಕೇನಾದರೂ ನಾಚಿಕೆ, ಮಾನ, ಮರ್ಯಾದೆ ಇದ್ದಿದ್ರೆ 24 ಗಂಟೆ ಒಳಗಡೆಗೆ ಆ ವ್ಯಕ್ತಿಗಳನ್ನ, ಕೊಲೆಗಡಕರನ್ನ, ಕಿಡಿಗೇಡಿಗಳನ್ನ ಅವರನ್ನ ಹಿಡಿದು ಜೈಲಿಗೆ ಹಾಕಬೇಕು ಅಂತನ್ನುವಂಥದ್ದು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ. ಅಭಯ್ ಚಂದ್ರ ಅವರೇ, ನೀವು ಮಂತ್ರಿಗಳೂ ಆಗಿದ್ದೀರಿ, ಆ ಕ್ಷೇತ್ರದ ಶಾಸಕರೂ ಆಗಿದ್ದೀರಿ. ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ 1 ವಾರ ಆದರೂ ಕೂಡ ಒಬ್ಬ ನಿಮ್ಮ ಕ್ಷೇತ್ರದಲ್ಲಿರುವಂತಹ ಒಬ್ಬ ನಾಗರಿಕನ ಕೊಲೆ ಆಗಿದೆ, ಇನ್ನೂವರೆಗೆ ನೀವು ಆ ಮನೆಗೆ ಭೇಟಿ ಕೊಟ್ಟಿಲ್ಲ ಅಂತನ್ನುವಂಥದ್ದು ನಿಮಗೆ ಶೋಭಿಸುತ್ತಾ ಇದು? ನಿಮಗೆ ಶೋಭಿಸುತ್ತಾ ಇದು? ಇಡೀ ಕ್ಷೇತ್ರದಲ್ಲಿ ಆಕ್ರೋಶ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಅಂಥ ಸಮಯದಲ್ಲಿ ಒಂದು ಸ್ವಲ್ಪ ನಿಮಗೆ ಸಮಯ ಇಲ್ವಾ? ನಿಮಗೆ ಗೊತ್ತಾಗೋದಿಲ್ವಾ? ಒಬ್ಬ ನಾಗರಿಕ, ಒಬ್ಬ ಹಿಂದೂ, ಒಬ್ಬ ಪ್ರಶಾಂತ್ ಅನ್ನುವಂಥ ಅಮಾಯಕನ ಹತ್ಯೆ ಆಗಿದೆ, ಭೇಟಿ ಕೊಡಬೇಕು, ಅದಕ್ಕೆ ಸಾಂತ್ವನ ಹೇಳಬೇಕು ಅಂತನ್ನುವಂಥದ್ದು ನಿಮಗೆ ಆ ಸೌಜನ್ಯತೆನೂ ಇಲ್ವಾ?